on, game on, game! ಕಬಡ್ಡಿ ಮುಂದಿನ ಪಂದ್ಯಕ್ಕಾಗಿ ಆದಷ್ಟು ಬೇಗ ಸಿದ್ಧರಾಗಿ. ಬಾಗಲಕೋಟೆ ವಿರುದ್ಧ ಉತ್ತರ ಕನ್ನಡ ಎರಡು ತಂಡದ ನಾಯಕರು ನಿಮಗಿದು ಪ್ರಥಮ ಕರೆ. ಬೆಂಗಳೂರು ಗ್ರಾಮಾಂತರ ತಂಡದ ಮನೋಜ್ ಗೌಡ ಸಬ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಒಬ್ಬ ಯುವ ಪ್ರತಿಭೆ. ರೈಟ್ ಕಾರ್ನರ್ ಭಾಗದಿಂದ ಅದು ಸರಿಯಾದ ಸಮಯಕ್ಕೆ ಟ್ಯಾಕಲ್ ಅನ್ನು ಮಾಡಿಕೊಂಡ್ರು. ಇದೀಗ ದಾಳಿಯಲ್ಲಿ ದರ್ಶನ್ ಗೌಡ ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್ ರೀಚಿಂಗ್ ಫ್ರಮ್ ಔಟ್ಸೈಡ್. ಈ ಪಂದ್ಯದ ಮುಖ್ಯ ತೀರ್ಪುಗಾರರಾಗಿ ಶ್ರೀಯುತ ವಾಸೂರ್ ಅವರು, ನಮ್ಮ ಹಾಸನ ಜಿಲ್ಲೆಯವರು. ಹಾಗೆ ತೀರ್ಪುಗಾರರಾಗಿ ಶ್ರೀಯುತ ರವಿಕುಮಾರ್ ರವರು, ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾಗಿ. ಹಾಗೆ ಶ್ರೀಯುತ ನರಸಿಂಹಮೂರ್ತಿರವರು, ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿ. ಯುವ ಕಬಡ್ಡಿ ಸೀರೀಸ್ ನಲ್ಲೂ ಕೂಡ ತೀರ್ಪುಗಾರರಾಗಿ ಕಾರ್ಯನಿರ್ವಹಿಸಿ ಯುವ ಕಬಡ್ಡಿ ಸೀರೀಸ್ ನಲ್ಲಿ ಕೋಚ್ ಹಾಗೂ ಕೂಡ ಕಾರ್ಯನಿರ್ವಹಿಸಿರುವಂತಹ ಒಬ್ಬ ಅನುಭವಿ ತೀರ್ಪುಗಾರರಲ್ಲಿ ಕಾಣಬಹುದು. ಹಾಗೆ ಅಸಿಸ್ಟೆಂಟ್ ಸ್ಕೋರರ್ ಆಗಿ ರಾಷ್ಟ್ರೀಯ ಕಬಡ್ಡಿ ತೀರ್ಪುಗಾರರಾಗಿರುವಂತಹ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಶ್ರೀಯುತ ಮಂಜುನಾಥ್ ಅಳ್ಳುಳ್ಳಿ ಸರ್ ಅವರು. ಹಾಗೆ ಇನ್ನೊಂದು ಕಡೆ ಸ್ಥಳೀಯ ಇದೆ ಹಾಸನದ ದೇವರಾಜ್ ಅವರು ಕೂಡ ಅಸಿಸ್ಟೆಂಟ್ ಸ್ಕೋರರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಶ್ರೀ ಬಾಹುಬಲಿ ಕಬಡ್ಡಿ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ರಂಜಿತ್ ನಾಯ್ಕ ಅದ್ಭುತವಾದಂತಹ ಒಂದು ಟ್ಯಾಕಲ್. ಚೌಡ್ ಮುಖ ನೋಡಿದೆ ಇಲ್ಲೇ ಬಂದೆ ಬಂದೆ ಎರಡು ಮೂರು ಕಳೆದ ಸಾಕಷ್ಟು ವೇಗದ ಒಂದು ದಾಳಿ. ರಾಕೇಶ್ ಗೌಡ ಈ ಬಾರಿ ಕಿರಣ್ ಬೇಡವಾದಂತ ಹಿಡಿತಕ್ಕೆ ಮುಂದಾದರು. 4-2 ಪಂದ್ಯ, 2 ಅಂಕದ ಮುನ್ನಡೆಯಲ್ಲಿ ಆರ್ಟಿ ಲೆಜೆಂಡ್ಸ್ ಮಂಡ್ಯ. ಬೆಂಗಳೂರು ರೂರಲ್ ತಂಡದ ನವೀನ್ ಎಸ್ ಡಿ ಮುಜ್ರೆಯ ಪ್ರತಿಭೆ. ಇದೀಗ ಸಬ್ಸ್ಟಿಟ್ಯೂಷನ್ ಮೂಲಕ ಶ್ರೀನಿವಾಸ್ ತಂಡವನ್ನ ಸೇರ್ಕೊಳ್ತಾ ಇದ್ದಾರೆ. ಮುಂದಿನ ಪಂದ್ಯಕ್ಕಾಗಿ ಬಾಗಲಕೋಟೆ ವಿರುದ್ಧ ಉತ್ತರ ಕನ್ನಡ. ಉತ್ತಮವಾದಂತಹ ಒಂದು ಚೈನ್ ಟ್ಯಾಕಲ್ ಭಾಸ್ಕರ್ ಹಾಗೂ ಸಹಜಕರಿಂದ. ಮಂಡ್ಯ ಸಾಕಷ್ಟು ಪ್ರಯತ್ನ, ವರುಣ್ ಸ್ಟ್ರಗಲ್ ಬರ್ತಾ ಇದೆ. ಎಂತ ಒಂದು ಹೋರಾಟ. ಯಸ್, ಇಟ್ಸ್ ಸೂಪರ್ ಟ್ಯಾಕಲ್. ದರ್ಶನ್ ಹಾಗೂ ನವೀನ್ ನಿಜವಾಗ್ಲೂ ಸಾಕಷ್ಟು ಹೋರಾಟವನ್ನು ನಡೆಸಿಕೊಂಡ್ರು.
ರಂಜಿತ್ ನಾಯ್ಕ್ ಬ್ಲಾಕ್ ಮಾಡುವಂತ ಪ್ರಯತ್ನ. ಆಟಗಾರ ಹಿಂದಕ್ಕೆ ಬನ್ನಿ, ನೀವ್ ಹಿಂದಕ್ಕೆ ಬನ್ನಿ. ಆರ್ಗ್ಯೂ ಮಾಡಬೇಡಿ. ಪ್ಲೇಯರ್ಸ್ ಹಿಂದಕ್ಕೆ ಬನ್ನಿ, ಪ್ಲೇಯರ್ಸ್ ಹಿಂದಕ್ಕೆ ಬನ್ನಿ. ಕಾಣ್ತಾ ಇದೆ ಅವ್ನು ಕಳ್ಬಿಟ್ಟ ಮನೆಗೆ ನಾನು ಸೂಪರ್ ಟ್ಯಾಕಲ್ ಆನ್ ಆಗಿತ್ತು. ವರುಣ್ ಗೋಪಾಲ್ಪುರ ಅದ್ಭುತವಾದಂತಹ ದಾಳಿ. ಆರ್ಗ್ಯೂ ಮಾಡಬೇಡಿ. ಕೋಚ್ ಹಿಂದಕ್ಕೆ ಬನ್ನಿ. ಸಾಗರ್ ಹಿಂದಕ್ಕೆ ಬನ್ನಿ. ರಾಕೇಶ್ ಉತ್ತಮವಾದಂತಹ ಟಚ್ ಪಾಯಿಂಟ್. ಆಫೀಷಿಯಲ್ ಟೈಮ್ ಔಟ್. ಅದ್ಭುತವಾದಂತಹ ಟ್ಯಾಕಲ್ ಭಾಸ್ಕರ್ ಲೆಫ್ಟ್ ಕಾರ್ನರ್ ಭಾಗದಿಂದ ಅದು ಉತ್ತಮವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ಮಂಡ್ಯ. ಉತ್ತಮವಾದಂತಹ ದಾಳಿ ರಂಜಿತ್ ನಾಯ್ಕ್. 13-7 ಮಂಡ್ಯ ತಂಡದ ಪರವಾಗಿ. ದಯವಿಟ್ಟು ಇಲ್ಲಿ ನಿಂತಿರುವಂತವ್ರು ದಯವಿಟ್ಟು ನೀವೆಲ್ಲ ಆಸೆಂಡ್ ಆಗ್ಬೇಕು ಅಥವಾ ಹಿಂದಕ್ಕೆ ಹೋಗಿ ಆಸೆಂಡ್ ಆಗ್ಬೇಕಂತ ಕೇಳ್ಕೊಳ್ತಾರೆ. ಯಾಕಂದ್ರೆ ವೇದಿಕೆ ಮೇಲೆ ಆಸೆಂಡ್ ಆಗಿರುವಂತ ಮುಖ್ಯ ಅತಿಥಿಗಳಿಗೆ ಪಂದ್ಯ ಕಾಣಿಸ್ತಾ ಇಲ್ಲ. ದಯವಿಟ್ಟು ಸಹಕರಿಸಿ. 13-7 ಮತ್ತೆ ದಾಳಿಯಲ್ಲಿ ರಂಜಿತ್ ನಾಯ್ಕ್. ರಾಕೇಶ್ ಇಟ್ಸ್ ಮಲ್ಟಿಪಲ್ ರೈಟ್ ಪಾಯಿಂಟ್. ಸಾಕಷ್ಟು ಅಡ್ವಾನ್ಸ್ ಟ್ಯಾಕಲ್, ಬೇಡವಾದಂತ ಹಿಡಿತಕ್ಕೆ ಮುಂದಾದ್ರು. 13-9 ಮಂಡ್ಯ ತಂಡದ ಪರವಾಗಿ. ದಾಳಿಯಲ್ಲಿ ಕಿರಣ್, ಬೆಂಗಳೂರು ರೂರಲ್ ತಂಡದ ಯುವ ಆಟಗಾರ. ಉತ್ತಮವಾದಂತ ಒಂದು ರನ್ನಿಂಗ್ ಹ್ಯಾಂಡ್ ಟಚ್. ಪ್ರಮುಖ ದಾಳಿಗಾರರನ್ನ ಅಂಕಣದಿಂದ ಹೊರ ಕಳಿಸ್ತಾ ಇದ್ದಾರೆ. ರೆಡಿ ಮಾಡ್ಯಾರ. ನೀನು ಎಷ್ಟು ಕೊಡ್ತೀರಿ, ಎಷ್ಟು ಕೊಡ್ತೀರಿ ಅಷ್ಟು
ಆಗುತ್ತೆ ಎಲ್ಲ ರೆಡಿ ಆಗಿದೆ ದಾಳಿಯಲ್ಲಿ ಕೃಪಾಸಾಗರ್ ಉತ್ತಮವಾದಂತಹ ಒಂದು ಟ್ಯಾಕಲ್ ಕಮ್ ಬ್ಯಾಕ್ ಮಾಡುವಂತಹ ಎಲ್ಲ ಪ್ರಯತ್ನದಲ್ಲೇ ಬ್ಯಾಂಗ್ಳೂರ್ ರೂರಲ್ 14-11 14-11 2+2 4 ಪಾಯಿಂಟ್ ಬ್ಯಾಂಗ್ಳೂರ್ ರೂರಲ್ ಕ್ಷಣಾರ್ಧದಲ್ಲಿ ಪಂದ್ಯವನ್ನ ಇಲ್ಲಿ ಬದಲಿಸಿಕೊಂಡಿದ್ದಾರೆ 15-14 ಇನ್ ಫೇವರ್ ಆಫ್ ಬ್ಯಾಂಗ್ಳೂರ್ ರೂರಲ್. ದರ್ಶನ್ ಡಬಲ್ ಆಂಕಲ್ ಉಲ್ಟಾ ಪ್ರಯತ್ನ ಆಯ್ತು. ರಾಕೇಶ್ ಗೌಡ 16-15 ಒಂದು ಅಂಕದ ಮುನ್ನಡೆಯಲ್ಲಿ ಆರ್ಟಿ ಲೆಜೆಂಡ್ಸ್ ಮಂಡ್ಯ. ಈಗ ದಾಳಿಯಲ್ಲಿ ರಂಜಿತ್ ನಾಯ್ಕ್ ಬ್ಯೂಟಿಫುಲ್ ರೀಚ್. ವಾದ ವಿವಾದಕ್ಕೆ ಅವಕಾಶ ಇಲ್ಲ. ರಂಜಿತ್ ಅಗಬಾಸ್ಕರ್ ದಯವಿಟ್ಟು ನಿಮ್ಮಲ್ಲಿ ಯಾವುದೇ ರೀತಿಯಾದ ವಾದ ವಿವಾದ ಬೇಡ. ಅಲ್ಲಿ ನಿರ್ಣಾಯಕರು ತೀರ್ಮಾನ ನೀಡುತ್ತಾರೆ. ಮಿಡ್ ಲೈನ್ ರೀಚ್ ಆದ ನಂತರದಲ್ಲಿ ಇನ್ನೊಂದು ಅಂಕಕ್ಕಾಗಿ ಮನವಿ ಕೂಡ ಆಯ್ತು. ಒಂದೊಂದು ಅಂಕಕ್ಕೂ ಕೂಡ ಇಲ್ಲಿ ಹೋರಾಟ. ಹದಿನೇಳು 16 ಒಂದು ಅಂಕದ ಮುನ್ನಡೆಯಲ್ಲಿ ಬ್ಯಾಂಗ್ಳೂರ್ ರೂರಲ್. ದಾಳಿಯಲ್ಲಿ ಕೃಪಾಸಾಗರ್ ಎಸ್ ಅಷ್ಟೇ ಅದ್ಭುತವಾದಂತಹ ಒಂದು ಕಂಟ್ರೋಲ್ ಕೂಡ ಬ್ಯಾಂಗ್ಳೂರ್ ಗ್ರಾಮಾಂತರ ತಂಡ ಆಟಗಾರರಿಂದ. ಇಲ್ಲಿ ಬೋನಸ್ ಇಲ್ಲ ಅನ್ನುವಂತಹ ತೀರ್ಮಾನ ತೀರ್ಪುಗಾರರಿಂದ. ಬೋನಸ್ ಅನ್ನು ನೀಡಬೇಕಾದ್ರೆ ಬೇಡವಾದಂತ ಹಿಡಿತ. ಪ್ರಮುಖ ದಾಳಿಗಾರ ಕೃಪಾಸಾಗರ್ ಯುವ ಆಟಗಾರ ಕಿರಣ್ ರವರನ್ನ ಟ್ಯಾಕಲ್ ಮಾಡೋದಕ್ಕೆ ಮುಂದಾದ್ರು. ರಾಕೇಶ್ ಗೌಡ ಸಾಕಷ್ಟು ವೇಗದ ದಾಳಿ. ಶ್ರೀನಿವಾಸ್ ಅವರನ್ನು ಔಟ್ ಮಾಡುವಲ್ಲಿ ಯಶಸ್ವಿ ಆದ್ರು. 18-17 ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ ಬ್ಯಾಂಗ್ಳೂರ್ ರೂರಲ್ ತಂಡ. ಇದೀಗ ದಾಳಿಯಲ್ಲಿ ರಂಜಿತ್ ನಾಯ್ಕ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಈ ಬಾರಿ ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ರಾಕೇಶ್ ಮೈಸೂರು ವಿಶ್ವವಿದ್ಯಾನಿಲಯ ತಂಡವನ್ನು ಕೂಡ ಪ್ರತಿನಿಧಿಸಿರುವಂತಹ ಒಬ್ಬ ಅದ್ಭುತವಾದಂತಹ ಡಿಫೆಂಡರ್. ಹದಿನೆಂಟು 18 ಸಮಬಲದಲ್ಲಿ ಹೋರಾಟ. ಪ್ರೇಕ್ಷಕರ ಒಮ್ಮೆ ಜೋರ ಚಪ್ಪಾಳೆ ಬರಲಿ. ಎಂತ ಪಂದ್ಯ ನಿಜವಾಗ್ಲು. ಭಾನುವಾರದ ಮಜಾ ಸಿಗ್ತಾ ಇದೆಯಾ ಇಲ್ವೋ? ಕರ್ನಾಟಕದ ಪ್ರತಿಷ್ಠಿತ ತಂಡಗಳು ಈ ಒಂದು ಬಾಹುಬಲಿ ಕಬಡ್ಡಿ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ಸಮಬಲದ ಹೋರಾಟದೊಂದಿಗೆ ಪಂದ್ಯ ಕ್ಷಣಕ್ಕೂ ಕೂಡ ರೋಚಕತೆ ಹೆಚ್ಚಾಗ್ತಾ ಇದೆ. ಆರೋಗ್ಯ ಇಲಾಖೆಯವರು ದಯವಿಟ್ಟು ಅಂಕಣದ ಒಳಭಾಗಕ್ಕೆ ಆಗಮಿಸಿ. ಆರೋಗ್ಯ ಇಲಾಖೆಯವರು. ಬೆಂಗಳೂರು ರೂರಲ್ ತಂಡದ ಕಿರಣ್ ನಿರಂತರವಾಗಿ ದಾಳಿಯಲ್ಲಿ ಯಶಸ್ಸನ್ನು ಕಂಡುಕೊಳ್ತಾ ಇದ್ದಾನೆ. ಕಿರಣ್ ಕೂಡ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗೂ ಕೂಡ ಕಾರ್ಯನಿರ್ವಹಿಸಿರುವಂತಹ ಒಬ್ಬ ಯುವ ಪ್ರತಿಭೆ. 19-18 ರಾಕೇಶ್
JDS ಮುಖಂಡರಾಗಿರುವಂತಹ ಪರ್ಮದ ಕೃಷ್ಣೇಗೌಡರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಂತಹ ಪಂದ್ಯ, ನಿಜವಾಗ್ಲೂ ಕ್ಷಣ ಕ್ಷಣಕ್ಕೂ ಕೂಡ ರೋಚಕತೆ ಹೆಚ್ಚಾಗ್ತಾ ಇದೆ. ರಾಕೇಶ್ ಅವರು ಒಂದು ಸೆಕೆಂಡ್ ಮೈ ಮರೆತರು ಅಂತ ಒಂದು ಸಂದರ್ಭದಲ್ಲಿ ನವೀನ್ 20-19 ಪಂದ್ಯ 1 ಅಂಕದ ಮುನ್ನಡೆಯಲ್ಲೇ ಬೆಂಬಲವನ್ನು ಅರ್ಪಿಸ್ತಾ ಇದ್ದಾವೆ. ಸಮಬಲದ ಹೋರಾಟದಲ್ಲಿ ಪಂದ್ಯ. ವರುಣ್ ಗೋಪಾಲ್ಪುರ ಅದ್ಭುತವಾದಂತಹ ಒಂದು ದಾಳಿಯೊಂದಿಗೆ ಪ್ರಮುಖ ಡಿಫೆಂಡರ್ ದರ್ಶನ್ ಜೆ ಅವರು ಅಂಕಣದಿಂದ ಹೊರ ನಡೀತಾ ಇದ್ದಾರೆ. ಇದೀಗ ದಾಳಿಯಲ್ಲಿ ಪ್ರೊ ಕಬಡ್ಡಿಯ ತಾರ ರಂಜಿತ್ ನಾಯ್ಕ್ ಸೀಸನ್ 9 ಹಾಗೂ ಸೀಸನ್ 10ರಲ್ಲಿ ಪಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದಂತ ನಮ್ಮ ಕರ್ನಾಟಕದ ಹೆಮ್ಮೆ ಆಟಗಾರ ಡ್ಯಾಶ್ ಹೊಡೆಯುವಂತ ಪ್ರಯತ್ನ ಇತ್ತು. ಒಂದು ಅದ್ಭುತವಾದಂತಹ ರೀಚ್. ಭಾಸ್ಕರ್ ಈ ಬಾರಿ ಮಿಸ್ಟೇಕ್. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಉಪಾಧ್ಯಕ್ಷರು ಹಾಗೂ ಹಾಸನ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ತಾತೇಗೌಡರು ಕೂಡ ಈ ಒಂದು ಕಬಡ್ಡಿ ಪಂದ್ಯಾವಳಿಯ ಯಶಸ್ಸಿಗೆ ಬಹಳನೇ ಸಹಕಾರವನ್ನು ನೀಡಿದ್ದಾರೆ. ಸಾಕಷ್ಟು ತಂಡಗಳು ಆಗಮಿಸೋದಕ್ಕಿರ್ಬೋದು, ಹಾಗೆ ಆಟಗಾರರು ಆಗಮಿಸೋದಕ್ಕಿರ್ಬೋದು, ಶ್ರೀಯುತ ತಾತೇಗೌಡರ ಸಹಕಾರ, ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆ ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರದೊಂದಿಗೆ, ಹಾಗೆ ಈ ಭಾಗದ ನಮ್ಮ ನೆಚ್ಚಿನ ನಲ್ಮೆಯ ಶಾಸಕರು, ಅಭಿವೃದ್ಧಿ ಅಧಿಕಾರರು ಹ್ಯಾಟ್ರಿಕ್ ವಿಜಯದೊಂದಿಗೆ ಚನ್ನರಾಯಪಟ್ಟಣದ ಹಾಗೂ ಶ್ರವಣಬೆಳಗೊಳದ ಅದು ಇತಿಹಾಸದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂತಹ ನೆಚ್ಚಿನ ಜನನಾಯಕರು, ಅಭಿವೃದ್ಧಿ ಅಧಿಕಾರರಾಗಿರುವಂಥ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ CN ಬಾಲಕೃಷ್ಣ ಸರ್ ಅವರ ಒಂದು ನೇತೃತ್ವದಲ್ಲಿ ಬಾಹುಬಲಿ ಕಪ್ 2024ನ 2ನೇ ದಿನದ ಪಂದ್ಯಗಳು ಈಗಾಗಲೇ ಚಾಲನೆಯಲ್ಲಿದೆ. ಈ ಬಾರಿ ಕೃಪಾಸಾಗರ ಗಗನದೆತ್ತರಕ್ಕೆ ಜಂಪ್ ಮಾಡುವಂತ ಒಂದು ಪ್ರಯತ್ನ ಇತ್ತು. ಅದರ ಅದ್ಭುತವಾದಂತಹ ಒಂದು ಟ್ಯಾಕಲ್. ರಂಜಿತ್ ನಾಯ್ಕ್ ಯುವ ಆಟಗಾರ ಈ ಬಾರಿ ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ಚರಣ್ ಅದ್ಭುತವಾದಂತಹ ಒಂದು ಡಬಲ್ ಟೈ ಹೋಲ್ಡ್. 24-22 ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ವರ್ಯ ಮಹಾಸ್ವಾಮಿಗಳು, ಶ್ರೀ ದಿಗಂಬರ ಜೈನ ಮಹಾಸಂಸ್ಥಾನ ಮಠ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳ ಹಾಗೂ ಶ್ರೀ ಶ್ರೀ ಚಂದ್ರಶೇಖರ ಗುರೂಜಿರವರು ಶ್ರೀ ಮೇಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರ ಕತ್ತರಿಘಟ್ಟ ಇವರ ದಿವ್ಯ ಸಾನ್ನಿಧ್ಯದೊಂದಿಗೆ ಹಾಸನ ಜಿಲ್ಲೆಯ ಈ ಒಂದು ಚನ್ನರಾಯಪಟ್ಟಣದಲ್ಲಿ ನಿಜವಾಗ್ಲೂ ಒಂದು ಅಭೂತಪೂರ್ವವಾದಂತಹ ಯಶಸ್ವಿ ಕಾರ್ಯಕ್ರಮ. ನಮ್ಮೆಲ್ಲ ಶ್ರೀ ಬಾಹುಬಲಿ ಕಬಡ್ಡಿ ಅಸೋಸಿಯೇಷನ್ ಎಲ್ಲ ಪದಾಧಿಕಾರಿಗಳ ಒಂದು ತಿಂಗಳುಗಳ ಕಾಲ ಪರಿಶ್ರಮ. 25-23 ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ರಾಕೇಶ್ ಗೌಡ ಇತ್ತೀಚೆಗೆ ನಡೆದಂತಹ ಯುವ ಕಬಡ್ಡಿ ಸೀರೀಸ್ ನಲ್ಲೂ ಕೂಡ ಪ್ರತಿನಿಧಿಸಿದ ಆಟಗಾರ. ಈ ಬಾರಿ ಮನೋಜ್ ಎಷ್ಟೊಂದು ಒತ್ತಡ. ನಿಜವಾಗ್ಲೂ ಕ್ಷಣ ಕ್ಷಣಕ್ಕೂ ಕೂಡ ಪ್ರೇಕ್ಷಕರ ಮೈ ಕೂಡ ಒಮ್ಮೆ ಜುಮ್ಮೆನ್ನಿಸುವಂತಹ ಕ್ಷಣಗಳನ್ನು ನೀವು ಇಲ್ಲಿ
ಕಾಣಬಹುದಾಗಿದೆ. 26-23 ಕಿರಣ್ ಬೆಂಗಳೂರು ಗ್ರಾಮಾಂತರ ಮೂಲದ ಆಟಗಾರ. ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ. ಇಬ್ಬರು ಆಟಗಾರ ನಡುವೆ ಸುಪಡಕಲಾಗಿದೆ. ದರ್ಶನ್ ಜೆ ಒಬ್ಬ ಅನುಭವಿ ಪ್ರೋ ಕಬಡ್ಡಿ ಆಟಗಾರ, ಹಾಗೆ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿರುವಂತಹ ಆಟಗಾರ. ಲೆಫ್ಟ್ ಕಾರ್ನರ್ ಭಾಗದಲ್ಲಿ ದರ್ಶನ್ ಜೆ, ರೈಟ್ ಕಾರ್ನರ್ ಭಾಗದಲ್ಲಿ ಕಿರಣ್. ರಾಕೇಶ್ ಗೌಡ ಯಾವುದೇ ಅಂಕ ಇಲ್ಲದೆ ಬಂದ ಎಂಟಿ ರಾಡ್ನೊಂದಿಗೆ ವಾಪಸ್ ಆದ್ರು. ಕಿರಣ್ ರಾಕೇಶ್ ಮೈಸೂರು ವಿಶ್ವವಿದ್ಯಾನಿಲಯ ತಂಡವನ್ನು ಪ್ರತಿನಿಧಿಸಿ ಆ ತಂಡದ ಕ್ಯಾಪ್ಟನ್ ಆಗೂ ಕೂಡ ಅನುಭವವನ್ನು ಹೊಂದಿರುವಂತಹ ಆಟಗಾರ. ಈ ಒಂದು ಸಂದರ್ಭದಲ್ಲಿ ಒತ್ತಡಕ್ಕೆ ಮಾಡಿದ್ರು ಅಂತ ಕಾಣಿಸುತ್ತೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಸುಪಡೆಕಲಾಗಿದೆ. ವರುಣ್ ಗೋಪಾಲ್ಪುರದ ಯುವ ಪ್ರತಿಭೆ ಈ ಬಾರಿ ಶ್ರೀನಿವಾಸ್. 27-25 ಮುಂದಿನ ಪಂದ್ಯ ಉತ್ತರ ಕನ್ನಡ ವಿರುದ್ಧ ಬಾಗಲಕೋಟೆ. ಎರಡು ತಂಡದ ಆಟಗಾರ ಆದಷ್ಟು ಬೇಗ ಸಿದ್ಧರಾಗಿ. ಕಿರಣ್ ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಸತತವಾಗಿ ದಾಳಿಯ ವಿಭಾಗದಲ್ಲಿ ಒಂದೊಂದು ಅಂಕವನ್ನ ಕಲೆ ಹಾಕ್ತಾ ತಂಡಕ್ಕೆ ಆಸರೆ ಆಗ್ತಾ ಇದ್ದಾನೆ. ಮತ್ತೆ ದಾಳಿಯಲ್ಲಿ ವರುಣ್. ಇಬ್ಬರು ಆಟಗಾರರ ನಡುವೆ 27-26 27-26 ಈ ಬಾರಿ ವರುಣ್ ಯಸ್ ಮತ್ತೊಮ್ಮೆ ಸೂಪರ್ ಟ್ಯಾಕಲ್. ಎಂತಹ ಪಂದ್ಯ. 28-27 ಒಂದೊಂದು ಅಂಕಕ್ಕೂ ಕೂಡ ಇಲ್ಲಿ ಹೋರಾಟ. ದಾಳಿಯಲ್ಲಿ ಕಿರಣ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ನಾಯಕರಾಗಿ ಇಂಡಿಯನ್ ಕ್ಯಾಂಪ್ಗೂ ಕೂಡ ಸೆಲೆಕ್ಟ್ ಆಗಿದ್ದಂತ ನಮ್ಮ ಕರ್ನಾಟಕದ ಹೆಮ್ಮೆಯ ಪ್ರತಿಭೆ. ಸುಪಡೆಕಲಾಗಿದೆ. 3 ಆಟಗಾರ ನೋಡುವ. ರಾಕೇಶ್ ಗೌಡ ಲೆಫ್ಟ್ ಕಾರ್ನರ್ ನಲ್ಲಿ ನವೀನ್. ಎಸ್, ಇಲ್ಲಿ ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಹಿಂದಕ್ಕೆ ಬನ್ನಿ, ಹಿಂದಕ್ಕೆ ಬನ್ನಿ. ಓಕೆ, ಹಿಂದಕ್ಕೆ ಬನ್ನಿ. ಇಲ್ಲಿ ಡಿಫೆಂಡರ್ ಕೂಡ ಸೆಲ್ಫ್ ಔಟ್ ಆದ್ರು, ಹಾಗೆ ದಾಳಿಗಾರ ಕೂಡ ಸೆಲ್ಫ್ ಔಟ್ ಆದ್ರು. ಸೂಪರ್ ಟ್ಯಾಕಲ್ 2 ಪಾಯಿಂಟ್ ಬೆಂಗಳೂರು ರೂರಲ್, ಹಾಗೆ 1 ಅಂಕ ಮಂಡ್ಯ ತಂಡಕ್ಕೆ. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಈ ಬಾರಿ ಪ್ರಮುಖ ದಾಳಿಗಾರ ಕಿರಣ್ ರವರನ್ನ ಔಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ ವರುಣ್. 31-29 ರಂಜಿತ್ ನಾಯ್ಕ್. 7 ಆಟಗಾರ ನಡುವೆ ಒಂದಂಕಕ್ಕಾಗಿ ಬಲವಾದಂತ ಮನವಿ. ವೀಕ್ಷಕರಿಗೆ ಮೆಸೇಜಲಾಗಿದೆ, ದಯವಿಟ್ಟು ಸಹಕರಿಸಿ. ಹಾಗೆ ಇಲ್ಲಿ ಸೌಂಡ್ ಸಿಸ್ಟಮ್ ಬಳಿ ಸಾಕಷ್ಟು ಎಲೆಕ್ಟ್ರಿಕ್ ವೈರ್ಗಳೆಲ್ಲ ಇದೆ, ದಯವಿಟ್ಟು ನೋಡಿ, ದಯವಿಟ್ಟು ಸಹಕರಿಸಿ.
ರಂಜಿತ್ ನಾಯ್ಕ್ ಬೆಂಗಳೂರು ರೂರಲ್ ತಂಡದ ಅನುಭವಿ ಆಟಗಾರ. ಎಸ್ ಭಾಸ್ಕರ್ ಅದ್ಭುತವಾದಂತಹ ಒಂದು ಟ್ಯಾಕಲ್. ಒನ್ ಪ್ಲಸ್ ಟು 3 ಪಾಯಿಂಟ್. 35-34 ನೋಡಿ ಪ್ರೇಕ್ಷಕರೇ, ಒಂದೇ ಒಂದು ಅಂಕದ ಮುನ್ನಡೆಯಲ್ಲಿ RT ಲೆಜೆಂಡ್ಸ್. ಮಂಡ್ಯ ತಂಡದ ವರುಣ್, ಶ್ರೀಯುತ ರಘು ಹಾಗೂ ಶ್ರೀಯುತ ತೀರ್ಥರವರ ಮಾಲೀಕತ್ವದಲ್ಲಿ ಮೂಡಿ ಬಂದಿರುವಂತಹ ಮಂಡ್ಯ RT ಲೆಜೆಂಡ್ಸ್ ತಂಡ. ಬೋಟಿಂಗ್ ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಗೋ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೇಡವಾದಂತ ಹೇಳಿದ ಭಾಸ್ಕರ್ ಈ ಬಾರಿ ಮಿಸ್ಟೇಕ್. ಶ್ರೀಯುತ ಚೇತನ್ ಹಾಗೂ ಶ್ರೀಯುತ ರಘು ಹಾಗೂ ಶ್ರೀಯುತ ಗೋವಿಂದ್ರ ಅವರ ಮಾಲೀಕತ್ವದಲ್ಲಿ ಹೈಟೆಕ್ ಫೈಟರ್ಸ್ ಬೆಂಗಳೂರು ರೂರಲ್ 36-35. ರಾಕೇಶ್ ಗೌಡ ಅದ್ಭುತವಾದಂತಹ ಒಂದು ದಾಳಿ, ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಆನ್ ದಿ ಲೈನ್ ಅನ್ನುವಂತಹ ಒಂದು ತೀರ್ಮಾನ. ಅಲ್ಲಿ ಆರ್ಗ್ಯೂ ಮಾಡಬೇಡಿ ಪ್ರತಿಯೊಂದಕ್ಕೂ ಕೂಡ. ವೇಟ್ 37-36 ಒಂದು ಅಂಕದ ಮುನ್ನಡೆಯಲ್ಲಿ RT ಲೆಜೆಂಡ್ಸ್ ಮಂಡ್ಯ. ಹಿರಿಯ ಕಬಡ್ಡಿ ಆಟಗಾರರಾಗಿರುವಂತಹ ಕುಂಬಾರಹಳ್ಳಿ ರಮೇಶ್ ರವರು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾರೆ. ಈ ಬಾರಿ ಎಸ್ ಬೋನಸ್ ಅಂಕವನ್ನು ಪಡೆಯಲು ಯಶಸ್ವಿ ಆದ್ರೂ ಕೂಡ ಟ್ಯಾಕಲ್ಗೆ ಒಳಗಾಗಿದ್ದಾನೆ. ಆದ್ರೂ ಕೂಡ ಒಂದು ಅಂಕದ ಮುನ್ನಡೆಯಲ್ಲಿ RT ಲೆಜೆಂಡ್ಸ್ ಮಂಡ್ಯ. ರಂಜಿತ್ ನಾಯ್ಕ್ ಅದ್ಭುತವಾದಂತಹ ಒಂದು ಟ್ಯಾಕಲ್ ಸಚಿನ್ ಹಾಗೂ ಸಹ ಆಟಗಾರರಿಂದ ಸರಿಯಾದ ಸಂದರ್ಭಕ್ಕೆ ತಕ್ಕಂತ ಇಲ್ಲಿ 2 ಅಂಕದ ಮುನ್ನಡೆಯಲ್ಲಿ RT ಲೆಜೆಂಡ್ಸ್ ಮಂಡ್ಯ. ಲಾಸ್ಟ್ ಅಂಡ್ ಫೈನಲ್ ಕಾಲ್, ಬಾಗಲಕೋಟ್ ಡಿಸ್ಟ್ರಿಕ್ಟ್ ವರ್ಸಸ್ UK ಡಿಸ್ಟ್ರಿಕ್ಟ್. ಪ್ಲೀಸ್ ಗೆಟ್ ರೆಡಿ. ಒಂದು ಬೋನಸ್ ಅಂಕದೊಂದಿಗೆ ವಾಪಸ್ ಆಗಿದ್ದಾರೆ. ಅಂತಿಮ ಕರೆ ಬಾಗಲಕೋಟೆ ವಿರುದ್ಧ ಉತ್ತರ ಕನ್ನಡ ತಂಡದ ನಾಯಕರೇ ಆದಷ್ಟು ಬೇಗ ಪ್ರವೇಶ ದ್ವಾರ ಬಳಿ ಬನ್ನಿ. ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬೋಟಿಂಗ್ ಕ್ಯಾಪ್ಟನ್ ಲಾಸ್ಟ್ 2 मिनट्स गो. आखिरी 2 मिनट का खेल अभी बाकी है. 40-38 ಪಂದ್ಯ. ವರುಣ್ ಯುವ ಉದಯೋನ್ಮುಖ ಆಟಗಾರ. ಮತ್ತೆ ದಾಳಿಯಲ್ಲಿ ಕಿರಣ್. 5 ಆಟಗಾರ ನೋಡುವ. ಎಸ್, 1 ಅಂಕದ ಸೇರ್ಪಡ. ಬೇಡವಾದಂತ ಹಿಡಿದಕ್ಕೆ ಮುಂದಾದ್ರು ಚರಣ್. 40-39 1 ಅಂಕದ ಮುನ್ನಡೆಯಲ್ಲಿ RT ಲೆಜೆಂಡ್ಸ್ ಮಂಡ್ಯ. ಮಂಡ್ಯ ತಂಡದ ವರುಣ್. ಎಸ್, ಅದ್ಭುತವಾದಂತ ಒಂದು ದಾಳಿ. ಬೋನಸ್ ಅಂಕದೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ. ಕೆಲವು ಸೆಕೆಂಡುಗಳ ಆಟ ಬಾಕಿ ಇದೆ. ರಂಜಿತ್ ನಾಯ್ಕ್ 41-40 ಪಂದ್ಯ. ಪ್ರೇಕ್ಷಕರೇ ಬರಲಿ ಒಂದು ಜೋರ ಚಪ್ಪಾಳೆ. ಅಂತಿಮ ಕ್ಷಣದಲ್ಲಿ ಪಂದ್ಯ ಬಂದು ನಿಂತಿದೆ. RT ಲೆಜೆಂಡ್ಸ್ ತಂಡದ ವರುಣ್.
ಆನ್ ಆಗಿದೆ. 1 ಅಂಕದ ಮುನ್ನಡೆಯಲ್ಲಿ ಆರ್ಟಿ ಲೆಜೆಂಡ್ಸ್ ರಂಜಿತ್ ನಾಯ್ಕ. ಇಬ್ಬರು ಮ್ಯಾಚ್ 1 ಅಂಕದ ಅಂತರದೊಂದಿಗೆ ಕೊನೆಯ ಕ್ಷಣದಲ್ಲಿ ಬ್ಯಾಂಗ್ಳೂರ್ ರೂರಲ್ ತಂಡ ವಿಜಯಿಸಲಾಗಿದೆ. ಇದಕ್ಕೆ ಹಣದ ಪ್ರೇಕ್ಷಕರ ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಎಂತ ಒಂದು ಪಂದ್ಯ.